ಈಗ ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ಬಿಡೋಣ. ಈ ಕಡೆ ಕಾಂಗ್ರೆಸ್ಸಿನ ಪರವಾಗಿ ಅವರೊಬ್ಬರೇ ಇವತ್ತು ನಮಗೆ ಸಿಕ್ಕಿರೋದು, ಹಾಗಾಗಿ ಅವ್ರಿಗೊಂದು ಹೇಳೋಣ. ಮೇಲ್ನೋಟಕ್ಕೆ ಲೆಟ್ ಮಿ ಕಂಗ್ರ್ಯಾಚುಲೇಟ್ ಯು ಆರ್ ಯುವರ್ ಪಾರ್ಟಿ, ಬಿಕಾಸ್ ನೀವು KPCC ಅಧ್ಯಕ್ಷರಾಗಿದ್ದಿರಿ, ಮಾನ್ಯ ಮಂತ್ರಿಗಳು ತಾವು ಅಧ್ಯಕ್ಷರಾಗಿದ್ದರಿಂದ ಇದನ್ನು ಹೇಳ್ತಾ ಇದ್ದೀನಿ. ನಿಮಗೆ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು, ಬಿಕಾಸ್ 1ರಿಂದ 9 ಸ್ಥಾನಕ್ಕೆ ಬಂದಿದ್ದೀರಿ. ಬಟ್ ಹ್ಯಾವಿಂಗ್ ಎ ಗೌರ್ನಮೆಂಟ್ ಮತ್ತು ಅಷ್ಟೆಲ್ಲ ಕಾರ್ಯಕ್ರಮಗಳನ್ನು ಜನರಿಗೋಸ್ಕರ ತಲುಪಿಸಿದ್ದಾಗ ಆರ್ ಯು ಹ್ಯಾಪಿ, ಆರ್ ಯು ಸ್ಯಾಟಿಸ್ಫೈಡ್? ರಂಗನಾಥ್ ಅವರೇ, ನಮ್ಮ ನಿರೀಕ್ಷೆ ಬಹುಶಃ ಇನ್ನೂ ಒಂದು 3-4 ಸೀಟ್ ಹೆಚ್ಚು, 12, 13 ಅಥವಾ 15ವರೆಗೂ ಗೆಲ್ಬೋದು ಅಂತ ನನ್ನ ವೈಯಕ್ತಿಕವಾದಂಥ ನಿರೀಕ್ಷೆ. ಒಂದು 12-13 ಸೀಟ್ ಅಂತ ಇತ್ತು. ಯಾಕೆಂತ ಹೇಳಿದ್ರೆ ತಾವು ನೋಡಿದ್ರೆ ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಗಳಲ್ಲಿ ಈ ನಮ್ಮ ಕರಾವಳಿ ಪ್ರದೇಶ ಮತ್ತು ಮುಂಬೈ ಕರ್ನಾಟಕ ಪ್ರದೇಶ ಹೆಚ್ಚಿನ ಅಂಶ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚು ಸೀಟ್ಗಳನ್ನು ಭಾಳ ದಶಕಗಳಿಂದ ಗೆಲ್ತಾ ಇದ್ದಾರೆ. ಆದರೂ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆವಾಗಲೂ ಕೂಡ ನಾವು 8 ಸೀಟನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಸೊ ಇದು ಅಷ್ಟು ಸುಲಭ ಇಲ್ಲ ಅಂತ ಕೂಡ ಗೊತ್ತಿತ್ತು. ಆದರೆ ನಮ್ಮ ಕಾರ್ಯಕ್ರಮಗಳು, ನಮ್ಮ ಗ್ಯಾರಂಟಿ ಯೋಜನೆಗಳು ಮತ್ತು ದೇಶದಲ್ಲಿ ಒಂದು ವಾತಾವರಣ ಬದಲಾವಣೆ ಆಗ್ತಾ ಇರತಕ್ಕಂಥದ್ದು ನೋಡಿದಾಗ ನಾವೊಂದು 12ರಿಂದ 15 ಸೀಟ್ವರೆಗೂ ತಗೋಬೋದು ಅಂತ ಇತ್ತು. ಆದ್ದರಿಂದ ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕಮ್ಮಿ ಆಗಿದೆ, ಅದು ಒಪ್ಕೊಳ್ಬೇಕಾಗ್ತದೆ. ಕೆಲವು ಕ್ಷೇತ್ರಗಳಲ್ಲಿ ಚಿತ್ರದುರ್ಗ ಮತ್ತು ಹಾವೇರಿ, ಕೋಲಾರ, ಬೆಂಗಳೂರು ಸೆಂಟ್ರಲ್ಲು ಇದೆಲ್ಲ ನಾವು ಗೆಲ್ಲುವ ನಿರೀಕ್ಷೆಯಲ್ಲೂ ಕೂಡ ಇಟ್ಕೊಂಡಿದ್ದು. ಆದರೆ ಅದಾಗಿಲ್ಲ. ಆದರೆ ಒಟ್ಟಾರೆ ನೀವು ಹೇಳಿದಾಗೆ 1ರಿಂದ ನಾವು 9ಕ್ಕೆ ಹೋಗಿದ್ದೀವಿ ಮತ್ತು ದೇಶದಲ್ಲೂ ಕೂಡ ಆಲ್ಮೋಸ್ಟ್ 100 ಸೀಟ್ ಹೆಚ್ಚು ಕಡಿಮೆ ಇವತ್ತು ಕಾಂಗ್ರೆಸ್ ಪಕ್ಷ ಮುಟ್ಟಿದೆ. ಯಾವ ಪಕ್ಷವನ್ನು ಇವತ್ತು ಇಡೀ ದೇಶದಲ್ಲೇ ಕಾಂಗ್ರೆಸ್ ಮುಗಿದೋಯ್ತು, ಕಾಂಗ್ರೆಸ್ಸಿನ ಅಂತಿಮ ಒಂದು ಹಂತಕ್ಕೆ ಬಂದಿದೆ ಅಂತ ಇಡೀ ದೇಶದಲ್ಲಿ, ಅದರಲ್ಲೂ BJPಯವರು, ಮೋದಿಯವರು ಬಹಳ ಹಗುರವಾಗಿ ಮಾತನಾಡ್ತಾ ಇದ್ರು. ಅದು ಇವತ್ತು ಹೋಗಿದೆ ಮತ್ತು ಕಾಂಗ್ರೆಸ್ಸು ಕೂಡ ಪುನಶ್ಚೇತನ ಆಗಿದೆ, ವಿರೋಧ ಪಕ್ಷವೂ ಕೂಡ ಬಲಿಷ್ಠ ಆಗಿದೆ. ಅದರಿಂದ ಇದು ಒಂದು ರೀತಿ ದೇಶದ ಹಿತದೃಷ್ಟಿಯಿಂದ ಈ ಒಂದು ಫಲಿತಾಂಶ ಇನ್ನು ಹೆಚ್ಚು ಬಂದಿದ್ರೆ ಖಂಡಿತ ನಮ್ಗೆ ಇನ್ನೂ ಹೆಚ್ಚು ಸಂತೋಷ ಆಗ್ತಾ ಇತ್ತು. ಆದ್ರೆ ದೇಶದ ಹಿತದೃಷ್ಟಿಯಿಂದ ಒಳ್ಳೆಯ ಫಲಿತಾಂಶ ಬಂದಿದೆ. ಸರ್ವಾಧಿಕಾರ ಧೋರಣೆಗೆ ಜನ ಸೋಲಿಸಿದ್ದಾರೆ ಅಂತ ಹೇಳ್ಬೋದು. ಲೆಟ್ ಮಿ ಟೆಲ್ ಯು, ಕಾಂಗ್ರೆಸ್ಸಿನ ಪರ್ಫಾರ್ಮೆನ್ಸು ದೇಶವ್ಯಾಪಿ ಆಗಿರೋದು ಸ್ಟುಪೆಂಡಸ್ ಅಂತ ನಾನು ಆಗಲೇ ಒಂದು ಪದ ಬಳಸಿದೆ. ಇಟ್ಸ್ ಅನ್ ಅಮೇಝಿಂಗ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಮತ್ತು ಯಾವುದೇ ಪಕ್ಷವನ್ನು ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರೋ ಮುಳುಗ್ಸೋಕ್ಕಾಗಲ್ಲ, ಮುಳುಗಿಸಿದ್ರೆ ಜನ ಮುಳುಗಿಸ್ಬೇಕಷ್ಟೆ. ಅಲ್ಟಿಮೇಟ್ಲಿ ಯಾವ ಪಕ್ಷನಾದರೂ ಆಗಲಿ, ಅದು JDS ಆದರೂ ಅಷ್ಟೇ, ಕಾಂಗ್ರೆಸ್ ಆದರೂ ಅಷ್ಟೇ, BJP ಆದರೂ ಅಷ್ಟೇ, ಯಾರೇ ಆಗಲಿ ಜನ ಮುಳುಗಿಸ್ಬೇಕನ್ನ ನಾನು ಇದನ್ನು ಹಿಂದೆನೂ ಹೇಳ್ತಾ ಇದ್ದೆ, ನಾನು ಈಗಲೂ ಹೇಳ್ತೀನಿ. ಬಟ್ ನಂದೊಂದು ಕ್ಯೂರಿಯಸ್ ಅಕಾಡೆಮಿಕ್ ಜೋಕ್ ಕ್ವಶನ್ ಇದೆ. EVMನ ಇನ್ನೂ ಬೈಬೇಡಿಪ್ಪ ಯಾರೂ. ನೋಡಿ ರಂಗನಾಥ್ ಅವರೇ, ನಾನು ಯಾವತ್ತೂ ಕೂಡ ವೈಯಕ್ತಿಕವಾಗಿ ಹೇಳಬೇಕಾದ್ರೆ EVMನ್ನು ಮ್ಯಾನ್ಯುಪ್ಯುಲೇಟ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳೋಕೆ ಹೋಗಲ್ಲ. ಮ್ಯಾನ್ಯುಪ್ಯುಲೇಟ್ ಮಾಡ್ಬೋದು, ಆದರೆ ಇಡೀ ಎಲ್ಲ EVMಗಳನ್ನು ನಾವು ಮ್ಯಾನ್ಯುಪ್ಯುಲೇಟ್ ಮಾಡ್ತೀವಿ, ಅದರ ಮೇಲೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೂ ಕೂಡ ಅದ್ರ ಮೇಲೆ ಯಾವತ್ತೂ ವಿಶ್ವಾಸ ಇರಲಿಲ್ಲ. ಆದರೆ ಕೆಲವರು ಅದರ ಬಗ್ಗೆ ವಿಶ್ಲೇಷಣೆ ನಡೀತಾನೇ ಇತ್ತು. ನನಗೆ ವೈಯಕ್ತಿಕವಾಗಿ ನಾನು ಅದು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಕರ್ನಾಟಕ ನಾವು ಗೆದ್ದಿದ್ದೇವೆ, ಅನೇಕ ಕಡೆ ಗೆದ್ದಾಗ ನಾವು ಅದ್ರ ಬಗ್ಗೆ ಮಾತಾಡೋಲ್ಲ, ಸೋತಾಗ ಮಾತಾಡುವಂಥದ್ದು ಅದು ಸರಿಯಲ್ಲ. ಅದರಿಂದ ನೀವು ಹೇಳಿದಾಗೆ ನಾವು ಅದು EVMನ್ನು ನಾವು ಮ್ಯಾನ್ಯುಪ್ಯುಲೇಟ್ ಮಾಡ್ತೀವಿ ಅಂತ ಹೇಳುವಂಥದ್ದು ವಾದ ನಾನು ಕೂಡ ಒಪ್ಪೋದಿಲ್ಲ. ಆಲ್ ರೈಟ್ ದಿನೇಶ್, ಕಂಗ್ರ್ಯಾಚುಲೇಷನ್ಸ್. ಯಾಕೋ ನಿಮ್ಗೊಂದು ಸ್ವಲ್ಪ ನಿಮ್ಮ ಜಾತಕದಲ್ಲಿ ಲೋಕಸಭೆ ಜಾತಕ ಚೆನ್ನಾಗಿಲ್ಲ, ನಿಮಗೆ ರಾಜ್ಯ ವಿಧಾನಸಭೆ ಜಾತಕಗಳು ಚೆನ್ನಾಗಿವೆ, ಈ ಲೋಕಸಭೆ ಜಾತಕ ನಿಮಗೆ ಚೆನ್ನಾಗಿಲ್ಲ. ಸತತವಾಗಿ ನೀವು ಈ ಸಿಂಗಲ್ ಡಿಜಿಟನ್ನು ದಾಟಿ ಡಬಲ್ ಡಿಜಿಟ್ಗೆ ಹೋಗೋಕ್ಕಾಗ್ತಾ ಇಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಬಟ್ ನಂದೊಂದು ಲಾಸ್ಟ್ ಕ್ವಶನ್ ಕ್ವಿಕ್ಲಿ ಬಿಫೋರ್ ಐ ಲೆಟ್ ಯು ಗೋ. ಓಲ್ಡ್ ಮೈಸೂರಲ್ಲಿ ನಿಮ್ಮ ಹತ್ರ CM ಇದ್ದಾರೆ, DCM ಇದ್ದಾರೆ. ವೈ ಡು ಯು ಥಿಂಕ್ ಯು ಅಂಡರ್ ಪರ್ಫಾರ್ಮ್ಡ್? ಇಲ್ಲ, ಈ ಸಲ ರಂಗನಾಥ್ ಅವರೇ ನೋಡಿ, ನಾವು JDS ಅಲಯನ್ಸ್ ಮಾಡ್ಕೊಂಡಾಗ ಅದು ನಮಗೂ ಪ್ರಯೋಜನ ಆಗಲಿಲ್ಲ, ಅವ್ರಿಗೂ ಪ್ರಯೋಜನ ಆಗಲಿಲ್ಲ. ಯಾಕೆಂದರೆ ನಮ್ಮಲ್ಲಿರುವಂಥ ಪೈಪೋಟಿ ಅಷ್ಟು ಸುಲಭವಾಗಿ ನಾವು ಹೊಂದಾಣಿಕೆ ಆಗೋದಿಲ್ಲ. ಆದರೆ JDS BJP ಅಲಯನ್ಸ್ ಏನಿದೆ ಅದು ಅವ್ರಿಗೆ ಅನುಕೂಲ ಖಂಡಿತ ಆಗಿದೆ. BJPಗೂ ಅನುಕೂಲ ಆಯಿತು, JDSಗೂ ಕೂಡ ಅನುಕೂಲ ಆಯಿತು, ವೋಟ್ ಟ್ರಾನ್ಸ್ಫರ್ ಕೂಡ ಆಯಿತು.
ಅದರಿಂದ ಆ ಅಲಯನ್ಸಿಂದ ಬಹುಶಃ ನಮಗೆ ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಆಯ್ತು ಮಂಡ್ಯನ ಇದಕ್ಕೆ ಸೇರಿಸ್ಕೊಳ್ಳೋಕೆ ಹೋಗಲ್ಲ, ತುಮಕೂರು, ಮೈಸೂರು, ಇಲ್ಲೆಲ್ಲ ಅವರಿಗೆ ಬೆನಿಫಿಟ್ ಆಗಿದೆ. ಬೆಂಗಳೂರು ಗ್ರಾಮಾಂತರ ಕೂಡ BJP ಮತ್ತು JDS ಅಲಯನ್ಸ್ ಅದು ಖಂಡಿತ ಬೆನಿಫಿಟ್ ಆಗಿದೆ. ಅದು ಒಂದು ಕಾರಣ ಅಂತ ನಾವು ಹೇಳ್ಬೋದು. ಓಕೆ, ಹೋಗ್ಲಿ. ಗ್ಯಾರಂಟಿ ಇರುತ್ತಾ ಇರಲ್ವಾ? ಅಡ್ಡಂಬಡ್ಡೆ ಕೊಟ್ಬಿಟ್ಟಿದ್ದಾರೆ ತೀರ್ಮಾನ. ಈ ಜನ ಸರಿ ಇಲ್ಲ ಇವರು. ನೋಡಿ, ನಾವು ನಮ್ಮ ಕಾರ್ಯಕ್ರಮ ಅದನ್ನು ನಾವು ಕೇವಲ ಚುನಾವಣೆಗೋಸ್ಕರ ಅಂತಲ್ಲ, ಚುನಾವಣೆ ಪೂರ್ವದಲ್ಲಿ ನಾವು ಹೇಳಿರತಕ್ಕಂಥದ್ದು. ಅದರಿಂದ ಅದನ್ನು ಒಂದು ಎಲೆಕ್ಷನ್ ರಿಸಲ್ಟ್ ಮೇಲೆ ನಾವು ಬದಲಾಯಿಸ್ತೀವಿ ಅಂತ ಹೇಳಕ್ಕೆ ಹೋದರೆ ಅದು ಖಂಡಿತವಾಗಿಯೂ ಸರಿಯಾದ ತೀರ್ಮಾನ ಅಲ್ಲ. ಯಾಕಂದರೆ ನಾವು ಬದ್ಧತೆಯಿಂದ ಕಾರ್ಯಕ್ರಮ ಮಾಡಿದ್ದೇವೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ನಾವು ಪ್ರತಿಯೊಂದು ಕೂಡ ಜನರಿಗೆ ಮಾಡುವಂಥದ್ದು ನಾವು ಕೇವಲ ನಮ್ಗೆ ರಿಸಲ್ಟ್ ಬಂದರೆ ಮಾತ್ರ ಮಾಡ್ತೀವಿ, ಇಲ್ಲದ್ರೆ ಮಾಡಲ್ಲ ಅಂತ ಹೇಳುವಂಥದ್ದು ಸರಿಯಲ್ಲ, ಒಪ್ಪೋದಿಲ್ಲ ನಾನು. ಅದು ಮುಂದುವರಿತದೆ. ಇನ್ನೂ ಕರ್ನಾಟಕದಲ್ಲಿ ನಾವು ಇನ್ನೂ ಒಳ್ಳೆಯ ಸರ್ಕಾರ ಕೊಟ್ಟು ಇನ್ನೂ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿ ಮತ್ತು ದೇಶದಲ್ಲೂ ಕೂಡ ಇವತ್ತು ಒಂದು ರೀತಿಯಾಗಿ ಜನತಂತ್ರ ವ್ಯವಸ್ಥೆಗೆ ಶಕ್ತಿ ಜನ ತುಂಬಿಸಿದ್ದಾರೆ. ಇಲ್ಲದೆ ಹೋಗಿದ್ರೆ ಬಹುಶಃ ದೇಶದಲ್ಲಿ ಜನತಂತ್ರ ವ್ಯವಸ್ಥೆ ಉಳಿತಾ ಇತ್ತು ಇಲ್ವೋ ಅಂತ ಪ್ರಶ್ನೆ ಮಾಡುವಂಥ ಸಂದರ್ಭ ಬಂದ್ಬಿಟ್ಟಿತ್ತು. ಆದರೆ ಇವತ್ತು BJPಗೆ ಸೋಲಾಗಿದೆ, ಅವರಿಗೆ ಬಹುಮತ ಬಂದಿಲ್ಲ, ಮೋದಿ ಅವರಿಗೆ ವೈಯಕ್ತಿಕ ಸೋಲಾಗಿದೆ. ಆದ್ದರಿಂದ 240 ಸೀಟಿಗೆ ಇಳಿದಿರೋದ್ರಿಂದ ಇವತ್ತು ಪ್ರಜಾಪ್ರಭುತ್ವದ ಒಂದು ರಕ್ಷಣೆ ನಮ್ಮ ದೇಶದ ಜನ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಆಲ್ ರೈಟ್, ಥ್ಯಾಂಕ್ ಯು ದಿನೇಶ್, ಸೋ ನೈಸ್ ಆಫ್ ಯು. ಇಷ್ಟೊತ್ತಾದ್ರೂ ನಮ್ಮ ಜೊತೆ ಕೂತ್ಕೊಂಡಿದ್ರಿ. ಥ್ಯಾಂಕ್ ಯು, ವಂಡರ್ಫುಲ್ ಆಫ್ ಯು.